ಸ್ವಾಭಾವಿಕವಾಗಿ ಒಂದಷ್ಟು ಕಡೆ ಚರ್ಚೆಗಳು, ಒಂದಷ್ಟು ಕಡೆ ಭಿನ್ನ ಅಭಿಪ್ರಾಯಗಳು ಇವೆಲ್ಲವೂ ಕೂಡ ವ್ಯಕ್ತವಾಗ್ತಕ್ಕಂಥದ್ದು ಸ್ವಾಭಾವಿಕ, ಸರ್ವೇ ಸಾಮಾನ್ಯ. ಅದರಲ್ಲಿ ಏನೋ ದೊಡ್ಡದಾಗೆ ಅಲಯನ್ಸಲ್ಲಿ ಸಮಸ್ಯೆ ಉಂಟಾಗಿದೆ ಅಂತಕ್ಕಂಥದ್ದು ನಾವೇನು ಬಿಂಬಿಸ್ತಕ್ಕಂಥ ಅಗತ್ಯತೆ ಏನು ಬೇಡ. ಆದರೆ ಒಂದು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಮಣಿಸ್ತಕ್ಕಂಥದ್ದಕ್ಕೆ ನಾವಿಬ್ಬರೂ ಕೂಡ ಕೈ ಜೋಡಿಸಿದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ದೀವಿ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಣ್ಣ ಪುಟ್ಟ ಏನಾದ್ರೂ ಆಯಾ ಭಾಗದ, ಆಯಾ ಜಿಲ್ಲೆಯ, ಆಯಾ ಕ್ಷೇತ್ರದ ನಾಯಕರುಗಳೇನಾದ್ರು ಚರ್ಚೆ ಮಾಡ್ತಕ್ಕಂಥದ್ದಿದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಿತ್ರ ಪಕ್ಷದ ಒಂದು ಕಾರ್ಯಕಾರಣ ಸಭೆ ಕೂಡ ಆಗಿದೆ. ಅಲ್ಲೂ ಕೂಡ ಬಹುಶಃ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅಂದ್ಕೊಂಡಿದ್ದೇನೆ. ನಮ್ಮ ಪಾರ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ, ಇದು ಏನೇ ಆದರೂ ಕೂಡ ಒಂದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡ್ತಕ್ಕಂಥ ವಿಚಾರ. ಇದು ಬೀದಿ ರಂಪಾಟ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ಮಾಡಿ ಇದು ಯಾವುದು ಕೂಡ ಇತ್ಯರ್ಥ ಆಗಲಿಕ್ಕಿಲ್ಲ. ಈಗ ತಮ್ಮ ಫ್ಯಾಮಿಲಿಯಿಂದ ತುಮಕೂರು ಜಿಲ್ಲೆಗೆ ಯಾರಾದರೂ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಇಲ್ಲ, ನಮಗೆ ನಮ್ಮ ಫ್ಯಾಮಿಲಿಯಿಂದ ಏನು ಅವಶ್ಯಕತೆ ಇಲ್ಲಣ್ಣ. ಇಲ್ಲಿ ಭಾಳ ಸಮರ್ಥವಾಗಿರ್ತಕ್ಕಂಥ ನಾಯಕರುಗಳು, ಭಾಳ ಶಕ್ತಿಯುತವಾಗಿ ರಾಜಕೀಯವಾಗಿ ಬೆಳೆದು ನಿಂತಿರ್ತಕ್ಕಂಥ ನಾಯಕತ್ವ ಇದೆ. ಹಾಗಾಗಿ ನಾವು ವಿಶೇಷವಾದಂಥ ಒಂದು ಪ್ರೀತಿ ಭಾಗದ ಜನತೆ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ದೇವೇಗೌಡರು ಸಾಹೇಬರು ಕೂಡ ಈ ಭಾಗದ ನೀರಾವರಿ ವಿಚಾರವಾಗಿ, ವಿಶೇಷವಾಗಿ ಹೇಮಾವತಿ ವಿಚಾರವಾಗಿ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾಯಕರುಗಳ ನೇತೃತ್ವದಲ್ಲಿ ಜಿನ್ನೆಯನ್ನು ಕಟ್ತೇವೆ.